ಎಲ್ಲಂಜಿ ಕಾಂಡದಲ್ಲೇ ಬುಡ್ದುಗೋರ್ ನಾನತ್ತ ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ವೀಕ್ಷಿಕಲಾಲ್. ಆಫ್ಟರ್ ಮ್ಯಾರೇಜ್ ನಂತರ ನಾನು ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಟಿಕ್ಕನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಟಿಕ್ಕ ಮಾಡ್ತಾ ಇದ್ದೀವಿ, ಯಾರೆಲ್ಲ ಸೇರಿದ್ರು ಅಂತ ಹೇಳಿ ನೀವೇ ನೋಡ್ತಾ ಬನ್ನಿ. ಚಿಕನ್ನ ಫುಲ್ಲಾಗಿ ಮ್ಯಾರಿನೇಟ್ ಮಾಡಿಕೊಂಡು ಆ ಟಿಕ್ಕದ ಕಿಟ್ ಒಳಗಡೆ ಒಂದೊಂದಾಗಿ ಇಡ್ತಾ ಬಂದೆ. ಸೊ ಆಮೇಲೆ ಫುಲ್ಲಾಗಿ ಬೆಂಕಿ ಹಾಕಿಬಿಟ್ಟು ಆ ಕಿಟ್ಟನ್ನು ಅದರೊಳಗಡೆ ಇಟ್ಬಿಟ್ಟು ಎಲ್ಲರೂ, ನಾನು ಆಗಲಿ, ಅತ್ತೆಮ್ಮ ಆಗಲಿ, ಸೊ ಹಸ್ಬೆಂಡ್ ಆಗಲಿ, ಬ್ರದರ್ ಇಲ್ಲಾಗಿ ಎಲ್ಲರೂ ಗಾಳಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ವಿ. ಕೊನೆಯದಾಗಿ ನಮ್ಮ ಮಾವಯ್ಯ ಎಂಟ್ರಿ ಆದರು. ಸೊ ಮಾವಯ್ಯ ತುಂಬಾ ಕಾತುರದಿಂದ ವೆಯ್ಟ್ ಮಾಡ್ತಾಯಿದ್ರು. ಸೊ ಮಾವಯ್ಯ ಆ ರೆಸಿಪಿನ ಟೇಸ್ಟ್ ಮಾಡಿಬಿಟ್ಟು ಯಾವ ರೀತಿ ಹೇಳಿದರು ಅಂತ ಹೇಳಿ ಆ ವಿಡಿಯೋನ ತೆಗಿಲಿಕ್ಕೆ ಆಗಿಲ್ಲ. ಸೊ ಆದರೂ ಮಾವಯ್ಯ ಆ ಟೇಸ್ಟನ್ನು ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮಗೊಂದು ಬೆಸ್ಟಾಗಿ ರಿವ್ಯೂಸನ್ನು ಕೊಟ್ಟರು. ನಾವು ಫೈನಲ್ ಆಗಿ ಟಿಕ್ಕಾನ ಟೇಸ್ಟ್ ಮಾಡಿದ್ವಿ. ಸೊ ಹಾಗೆ ನಾವೆಲ್ಲರೂ ಕೂಡ ಒಂದ್ಸಲ ಫೈನಲ್ ಆಗಿ ಆ ಒಂದು ಟಿಕ್ಕಾಗೆ ಗಾಳಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಆಗಿರಲಿ, ಅತ್ತೆಮ್ಮ ಆಗಿರಲಿ, ಸೊ ಬ್ರದರ್ ಎಲ್ಲ ಹಾಗೆ ಲಾಸ್ಟಾಗಿ ಫೈನಲ್ ಟಚ್ ಕೊಡೋಕ್ಕೆ ನನ್ನ ಹಸ್ಬೆಂಡ್ ಮತ್ತು ಬ್ರದರ್ ಇಲ್ಲ ಇಬ್ಬರು ಸೇರಿಕೊಂಡು ಫೈನಲ್ ಆಗಿ ಗಾಳಿ ಹಾಕಿದರು. ಸೊ ಲಾಸ್ಟಾಗಿ ರುಚಿಯನ್ನು ನೋಡುವ. ಸೊ ನೀವು ನೋಡಿ, ಸೊ ಆ ಒಂದು ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಟಿಕ್ಕ ಆ ಒಂದು ಹೋಟೆಲ್ ರೇಂಜಿಗೆ ಬಂದಿದೆ ಅಂಥೇಳಿ. ಸೊ ನಮಗೂ ಆ ಟಿಕ್ಕನ ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಮಾಡಿದ್ವಿ, ಬಟ್ ಟೇಸ್ಟ್ ಅಂತೂ ಡಿಫ್ರೆಂಟಾಗೇ ಇತ್ತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ಲೈಕ್ ಮಾಡಿ, ಸೊ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.